ಎಜಿ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ದಲಿತ ಯುವಕನ ಸಾವಿನ ಪ್ರಕರಣಕ್ಕೆ ನ್ಯಾಯ ಒದಗಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಶನಿವಾರ ಶಿಗ್ಗಾಂವ್ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು ಮಾತನಾಡಿ, ದಲಿತರ ಮೇಲಿನ ದೌರ್ಜನ್ಯ, ಅಸ್ಪೃಶ್ಯತೆ ಹಾಗೂ ಸಾಮಾಜಿಕ ಅನ್ಯಾಯಗಳು ಇಂದಿಗೂ ಮುಂದುವರೆದಿರುವುದು ದುಃಖಕರ ಸಂಗತಿಯಾಗಿದೆ. ಸ್ವಾತಂತ್ರ್ಯ ಬಂದು ಹಲವು ದಶಕಗಳು ಕಳೆದರೂ ಕೂಡ ದಲಿತ ಸಮುದಾಯ ನ್ಯಾಯಕ್ಕಾಗಿ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಸರ್ಕಾರದ ವೈಫಲ್ಯವನ್ನ ತೋರಿಸುತ್ತೆ ಎಂದಿದ್ದಾರೆ. ದಿನಾಂಕ 25 ಮೇ 2026ರಂದು ವಿಜಯಪುರ ಜಿಲ್ಲೆಯಲ್ಲಿ ನಡೆದ ದಲಿತ ಯುವಕನ ಕೊಲೆ ಪ್ರಕರಣಕ್ಕೆ ಸೂಕ್ತ ನ್ಯಾಯ ದೊರಕಬೇಕು. ಸರ್ಕಾರ ತನ್ನ ಹೊಣೆಗಾರಿಕೆಯನ್ನ ನಿಭಾಯಿಸಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದಲ್ಲಿ ಉಗ್ರ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಮಿತಿ ಶಿಗ್ಗಾಂವ್ ತಾಲೂಕಾ ವತಿಯಿಂದ ದಿನಾಂಕ 30/5/2026ರಂದು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣ, ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಸವನ ಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಗರಬೆಟ್ಟ ಎಂಬ ಹಳ್ಳಿಯ ದಲಿತ ಯುವಕ ರವಿಚಂದ್ರ ಬಸಪ್ಪ ಮಾದರ್ ಎಂಬ ಯುವಕನ ಕೊಲೆ. ಈ ಒಂದು ಕೊಲೆ ಬಸವನ ಬಾಗೇವಾಡಿ ಕ್ರಾಸ್ ಬಳಿ ಗಿಡಕ್ಕೆ ನೇತಾಡ್ತಿರ್ತೀರಿ ಹೆಣ ಒಂದು ಅಲ್ಲಿರ್ತಕ್ಕಂಥ NS ಪೂಜಾರಿ ಎಂಬ ಮಾಲಕರ ಇವರು ಕೊಲೆ ಆದಂಥ ರವಿಚಂದ್ರನ್ ಅವರ ತಂದೆಗೆ ಕರೆ ಮಾಡಿ, ನಿಮ್ಮ ಮಗನ ಹೆಣ ಇಲ್ಲಿ ತೇಲಾಡ್ತಿದೆ ಅಂತ, ಗಿಡಕ್ಕೆ ನೇತಾಡ್ತಾ ಇದೆ ಅಂತ ಹೇಳಿ ಕರೆ ಮಾಡಿ ಕರೆಸಿದಾಗ ಅವರು ಬಂದು ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಎಂದು 15 ಜನರ ಮೇಲೆ ಅವರು ಕೇಸನ್ನ ಬಸವಣ್ಣ ಬಾಗೇವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಕೇಸನ್ನು ದಾಖಲಿಸುತ್ತಾರೆ. ಈ ಒಂದು ಕೇಸನ್ನು ದಾಖಲಿಸಿಕೊಂಡು 3 ದಿನ ಕಳೆದರೂ ಆರೋಪಿಗಳನ್ನು ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂಧಿಸಿಲ್ಲ. ಅವರು ಸಹ ಒಂದು ದೌರ್ಜನ್ಯವನ್ನ ಮಾಡ್ತಾ ಇರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಆದಷ್ಟು ಬೇಗ ಆ ಆರೋಪಿಗಳನ್ನು ಬಂಧಿಸಿ ಆ ಕೊಲೆ ಆದಂತ ರವಿಚಂದ್ರ ಮಾದರ್ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ಹೇಳಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕಾ ವತಿಯಿಂದ ಒತ್ತಾಯಿಸ್ತಾ ಇದ್ದೇವೆ. ಸಂಘಟನೆ ಮಾಡ್ತಾರ, ಇನ್ನೂವರೆಗೂ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಆ ಒಂದು FIR ಆದಂತ ಆರೋಪಿಗಳನ್ನ ಬಂಧಿಸಿಲ್ಲ. ಅದೇ ರೀತಿಯಾಗಿ ಅಲ್ಲಿನ ಸಮಾಜ ಕಲ್ಯಾಣ ಇಲಾಖೆ ಆ ಒಂದು ಮರಣ ಹೊಂದಿದಂತ ದಲಿತ ಯುವಕ ರವಿಚಂದ್ರನ್ ಅವರಿಗೆ ಸಹಾಯವನ್ನ ಮಾಡಬೇಕು. ಈ ಒಂದು ಕೊಲೆ ನಡೀಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ಜನರಿಗೆ ಸರಿಯಾಗಿ ಕಾನೂನು ಅರಿವಿಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಂಬಂಧಪಟ್ಟ ತಹಸೀಲ್ದಾರರು, ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈಗ ಹೆಚ್ಚಾಗಿ ಈಗ ನಮ್ಮ ಗ್ರಾಮೀಣ ಮಟ್ಟದೊಳಗೆ ಗ್ರಾಮೀಣ ಮಟ್ಟದ ಜನರಿಗೆ ಕಾನೂನು ಅರಿವೇ ಇರೋದಿಲ್ರಿ. ಅದು ಕಾನೂನು ಅರಿವು ಇಲ್ಲಾರ್ದಕ್ಕೋಸ್ಕರ ಇಂಥ ಘಟನಾವಳಿಗಳು ನಡೀತಿರ್ತಾವ. ಮುಂದಿನ ದಿನಮಾನದೊಳಗೆ ಈ ತರ ಘಟನಾವಳಿಗಳು ನಡಿಬಾರ್ದಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮೀಣ ಮಟ್ಟದೊಳಗೆ ಕಾನೂನು ಅರಿವು ಮಾಡ್ಬೇಕು, ಎಚ್ಚೆತ್ಕೊಳ್ಬೇಕು, ಎಸ್ ಕುಂದುಕೊರತೆ ಸಭೆ ಕರಿಬೇಕು. ಇಂಥವೆಲ್ಲ ಮಾಡಿದ್ರೆ ಈ ತರ ಘಟನೆಗಳು ಆಗೋದಿಲ್ರಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ತಾಲೂಕು ಅಧ್ಯಕ್ಷ ಮಂಜುನಾಥ ಬಾಲಪ್ಪನವರ, ಅರುಣ ನಡುವಿನ ಮನಿ, ಫಕೀರೇಶ್ ಹರಿಜನ, ಬಸವರಾಜ್ ಕಟ್ಟಿಮನಿ, ದೇವರಾಜ್ ಹರಿಜನ, ಅಭಿಷೇಕ್ ಹರಿಜನ್, ನಾಗರಾಜ್ ನಡುವಿನ ಮನಿ, ಅವಿನಾಶ್ ಬಾಲಪ್ಪನವರ, ಸಂತೋಷ್ ಮಾದರ, ಮಂಜುನಾಥ್ ಪೂಜಾರ, ರವಿ ಮಾದರ, ಆಕಾಶ್ ಲಮಾಣಿ, ಶಿವಾನಂದ ದೊಡ್ಡಮನಿ ಸೇರಿ ಹಲವರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಶಿಗ್ಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.